ನೇಪಾಳದ ಪ್ರವಾಹದಲ್ಲಿ ಧಾರವಾಡ ಮೂಲದ ರಾಕೇಶ್ ಅನ್ನೋರು ನಾಪತ್ತೆಯಾಗಿದ್ದಾರೆ. ಸಿಬಿ ನಗರ ನಿವಾಸಿ ರಾಕೇಶ್ ನಾಯಕ್ ಅವರು ಇನ್ನೂ ಸಹ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಬರ್ತಾ ಇದೆ. ನೇಪಾಳ ಪ್ರವಾಹದಲ್ಲಿ ಧಾರವಾಡ ಮೂಲದ ರಾಕೇಶ್ ಅವರು ನಾಪತ್ತೆಯಾಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸಿಬಿ ನಗರ ನಿವಾಸಿ ರಾಕೇಶ್ ನಾಯಕ್ ಇವರು ಆಸ್ಟ್ರೇಲಿಯಾದಲ್ಲಿ 10 ವರ್ಷಗಳಿಂದ ನೆಲೆಸಿದ್ರು. ಮಾನಸ ಸರೋವರ ಯಾತ್ರೆಗೋಸ್ಕರ ಹೋಗಿದ್ರು. ಮಾನಸ ಸರೋವರ ಪ್ರವಾಸ. ರಾಕೇಶ್ ನಾಯಕ್ ಈಶಾ ಫೌಂಡೇಶನ್ ವತಿಯಿಂದ ಪ್ರವಾಸವನ್ನು ಕೈಗೊಂಡಿದ್ರು. ನಾವು ಹೇಳ್ತಾ ಇದ್ವಿ, ಈಶಾ ಫೌಂಡೇಶನ್ ಇಂದ 77 ಜನರು ಹೋಗಿದ್ದಾರೆ ವೀಕ್ಷಕರೇ. ಎಲ್ಲ ತಮಿಳುನಾಡು ಕೊಯಂಬತ್ತೂರಿಂದನೇ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಂದು ಅದರ ಒಂದು ಇದಿದೆ. ಸೊ ಹಾಗಾಗಿ ಈಶಾ ಫೌಂಡೇಶನ್ ಕಡೆಯಿಂದ ಚಿಕ್ಕಬಳ್ಳಾಪುರ, ತಮಿಳುನಾಡು ಮತ್ತು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೀಗೆ ಹೋದಂಥ ರಾಕೇಶ್ ಅವರು ನಾಪತ್ತೆಯಾಗಿದ್ದಾರೆ. ಚೈನಾ ಇಮಿಗ್ರೇಷನ್ ಬಿಲ್ಡಿಂಗ್ನಲ್ಲಿ ಇರಬಹುದು ಅನ್ನುವ ಮಾಹಿತಿ ಇದೆ. ಇದ್ರೆ ಒಳ್ಳೆಯದು. ಚೈನಾ ಇಮಿಗ್ರೇಷನ್ ಬಿಲ್ಡಿಂಗ್ನಲ್ಲಿ ಇದ್ರೆ ಒಳ್ಳೆಯದು. ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇದ್ರೆ ಒಳ್ಳೆಯದು. ಸಂಪರ್ಕಕ್ಕೆ ಸಿಗದ್ದಕ್ಕೆ ರಾಕೇಶ್ ತಂದೆ ಶಿವಪ್ರಸಾದ್ ಅವರು ತಾಯಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನವಿಯ ಮೇರೆಗೆ ಈಗ ರಾಕೇಶ್ ಪಾಲಕರು ರಾಕೇಶ್ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೈನಾ ಗಡಿಗೆ ಬರುವ ಮುನ್ನ ಪತ್ನಿಗೆ ಮೆಸೇಜ್ ಮಾಡಿದ್ರಂತೆ ರಾಕೇಶ್ ನಾಯಕ್ ಅವರು. ಅದಾದಮೇಲೆ ಇಲ್ಲಿಯವರೆಗೆ ಅವರ ಸುಳಿವಿಲ್ಲ. ಅವರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಎಂಬಸಿಯಿಂದ ಮತ್ತೆ ಆಸ್ಟ್ರೇಲಿಯನ್ ಇವರಿಂದ ಎಂಬಸಿಯಿಂದ ಏನಾದರೂ ನ್ಯೂಸ್ ಬರುತ್ತೇನಂತ. ಸೊ ಆಲ್ರೆಡಿ 2 ದಿನ ಕಳೆದಿದೆ ಈಗಾಗಲೇ. ನಿನ್ನೆ ಬೆಳಗ್ಗೆ ಲಾಸ್ಟ್ ಕಾಂಟ್ಯಾಕ್ಟ್ ಆಗಿದ್ದು. ಗೈರನ್ ಅಂತ ಏನೋ ಒಂದು ಊರಿದೆ ಟಿಬೆಟ್ ಮತ್ತು ಚೈನಾ ಬಾರ್ಡರ್ ಕಡೆ. ಅಲ್ಲಿ ನಮ್ಮಣ್ಣ ಅಲ್ಲಿ 9 ಗಂಟೆ ಬೆಳಗ್ಗೆ ಅಲ್ಲಿ ಇಮಿಗ್ರೇಷನ್ ಇದಕ್ಕೆ ಹೋಗಿದ್ದ, ಸೊ ಆಫೀಸಿಗೆ. ಅಲ್ಲಿಂದ ವಾಪಸ್ಸು ನಮಗೇನು ನ್ಯೂಸ್ ಬರಲಿಲ್ಲ. ಅಲ್ಲಿ ಫ್ಲಡ್ ಆಗಿದೆ ಅಂತ ಗೊತ್ತಾಯ್ತು. 9:15 ಫ್ಲಡ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಇನ್ನೂವರೆಗೂ ವೇಟ್ ಮಾಡ್ತಾ ಇದೆ. ಇನ್ನು ನ್ಯೂಸ್ ಬರ್ತಾ ಇಲ್ಲ. ಸೊ ರೀಸೆಂಟ್ ನ್ಯೂಸ್ ಎಂಬಸಿಯಿಂದ ನಮಗೇನು ಕಾಲ್ ಮಾಡಿದರೆ ಅವರು ಏನೇ ಅಪ್ಡೇಟ್ ಬರುತ್ತೆ. ಆಮೇಲೆ ಈಶಾ ಫೌಂಡೇಶನ್ ಅಂತ ಏನಿದೆ ಸದ್ಗುರು ಅವ್ರದ್ದು, ಅವ್ರ ಜೊತೆನೆ ಅವ್ರು ಹೋಗಿದ್ದು ಇದಕ್ಕೆ ಏನೋ ನಮ್ಮ ಯಾತ್ರಕ್ಕೆ. ಸೊ ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವರು ನಮ್ಮ ಟಚ್ ಅಲ್ಲಿ ಇದ್ದಾರೆ. ಏನೇನು ಇನ್ಫಾರ್ಮೇಶನ್ ಬರುತ್ತೆ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಅರ್ಧ ಗಂಟೆ ಮುಂಚೆ ಅವರು ಚೈನೀಸ್ ಗೌರ್ಮೆಂಟ್ ಇಂದ ಅಪ್ಡೇಟ್ ಬಂದಿದೆ ಅಂತೆ. ಅಲ್ಲಿ ಹೋಗ್ತಾ ಇದ್ದಾರೆ ಆ ಸೈಟ್ಗೆ, ಅಲ್ಲಿ ಫ್ಲಡ್ ಆಗಿದೆಲ್ಲ, ಅಲ್ಲಿ ಹೋಗಿ ರೆಸ್ಕ್ಯೂ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇನ್ನು ಬರಬೇಕು. ಬೇಡಿಕೆ ಏನಂತಂದ್ರೆ ಅದೇ ಇನ್ಫಾರ್ಮೇಶನ್ ಆಗಲಿ ಮತ್ತೆ ಏನಾದ್ರು ರೆಸ್ಕ್ಯೂ ಆಪರೇಷನ್ ಆಗಲಿ ಒಂದ್ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ವೇಟ್ ಮಾಡ್ತಿದ್ವಿ ನಿನ್ನೆಯಿಂದ, ಇನ್ನೂವರೆಗೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ.